ಇವತ್ತಿನ ಮುದ್ದು ಸೊಸೆ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ವಿದ್ಯಾ ಅವ್ರ ಅಮ್ಮನ ಜೊತೆ ಮಾತಾಡ್ತಿರ್ತಾಳೆ. ಇದೆಲ್ಲ ಆಗಿದ್ದು ನಮ್ಮ ಮನೆಯವರಿಂದ, ಅವರೇ ಮಾಡಿಸಿರೋದು ಅಂತ ಹೇಳಿ ಅವ್ರ ಅಮ್ಮಂಗೆ ಗೊತ್ತಾದ್ಮೇಲೆ ಅವರಮ್ಮ ಹೇಳ್ತಾರೆ, ಹೋಗಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ಬಟ್ ನೀನು ಅಲ್ಲಿ ಎಷ್ಟು ಕಷ್ಟದಲ್ಲಿರ್ತೀಯ ಅಂತ ನಂಗೆ ಗೊತ್ತಾಗ್ತಿಲ್ಲ, ನೀನು ಹೆಂಗೆ ಸರ್ವೈವ್ ಆಗ್ತೀಯ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನನಗೇನು ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಾಲ್ ಇಡ್ತಾರೆ. ನೆಕ್ಸ್ಟ್ ಡೇ ಆಗುತ್ತೆ. ಶಿವರಾಮೇಗೌಡರು ಸುಭಾಷನ್ ಹತ್ರ ಹೇಳ್ತಿರ್ತಾರೆ, ಇವತ್ತು ಎಲೆಕ್ಷನ್ ಡ್ಯೂಟಿಗೆ ಹೋಗಬೇಕು, ಪ್ರಚಾರಕ್ಕೆ ಹೋಗಬೇಕು, ಯಾರ್ಯಾರಿಗೆ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ನೀನೇ ಮಾಡಬೇಕು, ಕಾರ್ ಕಳಿಸೋರು ಕಾರ್ ಕಳಿಸ್ಬೇಕು ಅಂತ ಎಲ್ಲ ಹೇಳಿ ಅವನಿಗೆ ಏನೇನು ಜವಾಬ್ದಾರಿಗಳನ್ನ ಕೊಡ್ತಾರೆ. ವೀರಭದ್ರೇಗೌಡರು ಬಂದ್ಬಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ, ನನ್ನ ಹತ್ರ ಮಾತಾಡು, ನನ್ನ ಹತ್ರ ಹಿಂಗಿರಬೇಡ ಅಂತ ಹೇಳಿ ಕೇಳ್ಕೊಂಡಾಗ ಶಿವರಾಮೇಗೌಡರು ಹೇಳ್ತಾರೆ, ಅವ್ನಿಗೆ ಹೇಳ್ಬಿಡು, ಮತ್ತೆ ನನ್ನ ಹತ್ರ ಬಂದು ಹಿಂಗೆಲ್ಲ ಮಾತಾಡಬೇಡ ಅಂತ. ಅಷ್ಟರಲ್ಲಿ ಚಿತ್ರ ಓಡಿ ಬರ್ತಾಳೆ. ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ದೊಡ್ಡಪ್ಪನ ಬಗ್ಗೆ ಏನೇನೋ ಬತ್ತೈತಂತೆ ಟಿ ವಿಲಿ ಅಂತ ಹೇಳಿದಾಗ ಟಿ ವಿ ಆನ್ ಮಾಡ್ತಾರೆ. ಟಿ ವಿ ಆನ್ ಮಾಡಿದಾಗ ವಿದ್ಯುನ್ ಮನೆ ಹೋಟ್ಲು ಹೊಡೆದಾಕೋಕ್ಕೆ ಶಿವರಾಮೇಗೌಡರು ಕಾರಣ ಅಂದ್ಬಿಟ್ಟು ಅವ್ರು ಆಪೋಸಿಟ್ ಪಾರ್ಟಿಯವರು ಟಿ ವಿಗೆ ಅರ್ಧ ವೀಡಿಯೋ ಅಷ್ಟೇ ಹಾಕಿರ್ತಾರೆ. ಅಂದರೆ ವೀರಭದ್ರೇಗೌಡರು ಫೈಟ್ ಮಾಡಿರೋದನ್ನ ಹಾಕಿರಲ್ಲ. ಇದನ್ನು ನೋಡಿದ ಶಿವರಾಮೇಗೌಡರ ಸಿಟ್ಟು ಮಾಡ್ಕೊಂಡು ಇದೆಲ್ಲ ಈ ಮದುವೆಯಿಂದನೇ ಆಗಿದ್ದು ಅಂತ ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅದಾದಮೇಲೆ ಈ ಕಡೆ ಶಿವರಾಮೇಗೌಡರು ಚುನಾವಣೆ ಪ್ರಚಾರಕ್ಕೆ ಅಂತ ಹೋಗಿ ಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಆಪೋಸಿಟ್ ಪಾರ್ಟಿಯವರು ಇವ್ರನ್ನ ಊರೊಳಗಡೆ ಎಂಟ್ರಿ ಕೊಡಬಾರ್ದು ಅಂತ ಹೇಳಿ ಎಲ್ಲ ಊರಲ್ಲೂ ಅವ್ರವ್ರ ಪಕ್ಷದವ್ರನ್ನ ಕಟ್ಬಿಟ್ಟು ಅವ್ರನ್ನ ಅಲ್ಲಲ್ಲೇ ಊರ ಎಂಟ್ರೆನ್ಸಲ್ಲೇ ಸ್ಟಾಪ್ ಮಾಡಿಸ್ತಿರ್ತಾರೆ. ಇದನ್ನೆಲ್ಲ ನೋಡಿ ಅವರೆಲ್ಲ ಊರಿಗೆ ಎಷ್ಟೇ ಊರುಗಳಿಗೆ ಹೋದರೂ ಅವರಿಗೆ ಅಲ್ಲಿ ಸ್ಟಾಪ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಚಂಪಾ ವಿದ್ಯಾ ಡಿಸ್ಕಸ್ ಮಾಡ್ತಾರೆ, ಈ ಥರ ಇದೆಲ್ಲ ಹೆಂಗಾಗ್ತೈತೆ, ಇದನ್ನು ನಾವು ಸರಿ ಮಾಡಬೇಕು, ಇಲ್ಲ ಅಂತಂದರೆ ಮಾವಯ್ಯಂದು ಪಾಲಿಟಿಕ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮಾತಾಡ್ತಿರ್ತಾರೆ. ಇದನ್ನು ಈಶ್ವರಿ ನೋಡಿ ಚಂಪಂಗೆ ಬೈದ್ಬಿಟ್ಟು ಕಳಿಸ್ತಾರೆ. ಅದಾದಮೇಲೆ ಈಶ್ವರಿ ವಿದ್ಯನ ಹತ್ರ ಹೇಳ್ತಾರೆ, ನೀನು ನನ್ನ ಅದೃಷ್ಟ ಲಕ್ಷ್ಮಿ, ಇಷ್ಟು ದಿನ ನಾನು ಮಾಡೋಕ್ಕಾಗ್ದೇನೆ ಇರೋದನ್ನ ನೀನು ಬಂದು ಮಾಡಿದೆ, ನೀನು ನನ್ನ ಜೊತೆ ಇರೋದು ಒಳ್ಳೇದಾಗ್ತೈತೆ, ನೀನು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೆಟ್ಟದ್ದೇ ಮಾಡಿದೆ, ಆದರೆ ನನ್ನ ಜೀವನಕ್ಕೆ ನೀನು ಬಂದು ಒಳ್ಳೇದು ಮಾಡಿದೆ ಅಂತ ವಿದ್ಯನ್ಗೆ ಕೊಂಕು ಮಾತಾಡಿದಾಗ ವಿದ್ಯಾ ಹೇಳ್ತಾಳೆ, ಇದೆಲ್ಲ ಎಷ್ಟು ದಿನ ನಾನು ಗೌಡ್ರನ್ನ ಅವ್ರ ಅಪ್ಪನ್ನ ಒಂದು ಮಾಡ್ತೀನಿ, ಒಂದು ಮಾಡಿದ್ಮೇಲಿಂದ ನೀವು ಎಲ್ಲೆಲ್ಲಿರಬೇಕು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಅಂತ ವಿದ್ಯಾ ಈಶ್ವರಿಗೆ ಹೇಳಿದಾಗ ಈಶ್ವರಿ ಹೇಳ್ತಾಳೆ, ಏನು ನನಗೆ ನೀನು ಸವಾಲಾಗ್ತಿದ್ಯಾ ಅಂತ. ಹೌದು, ನಾನು ಸವಾಲೇ ಆಗ್ತಿದ್ದೀನಿ ಅಂದ್ಬಿಟ್ಟು ಚಿಕ್ಕ ಅತ್ತೆ ಅನ್ನೋ ಜಾಗದಲ್ಲಿ ಚಿಕ್ಕ ಕತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಚಿಕ್ಕ ಅತ್ತೆ ಅಂತ ಹೇಳಿ ಒಂಥರ ನಗಾಡ್ಬಿಟ್ಟು ವಿದ್ಯಾ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟು ಕ್ವಾಟ್ಲೆ ಮತ್ತು ವೀರಭದ್ರೇಗೌಡರು ಇಬ್ಬರು ಮಾತಾಡ್ತಿರ್ತಾರೆ. ಹೆಂಗೆ ಮಾಡಲಿ, ಅಪ್ಪಯ್ಯ ನೋಡಿದ್ರೆ ನನ್ನ ಹೆಲ್ಪ್ ಕೇಳ್ತಿಲ್ಲ, ನನಗೆ ಹಿಂಗೆ ಸುಮ್ಮನಿರೋಕ್ಕಾಯ್ತಿಲ್ಲ, ಅಪ್ಪಯ್ಯನ ಬಗ್ಗೆ ಎಲ್ಲ ಊರಲ್ಲಿ ಏನೇನೋ ಮಾತಾಡ್ತವ್ರೆ, ಅಪ್ಪಯ್ಯ ಏನಾದರೂ ಸೋತ್ರೆ ನಾನು ಇದ್ದು ಸತ್ತಂಗೆ ಅಂತ ಕ್ವಾಟ್ಲೆ ಹತ್ರ ವೀರಭದ್ರೇಗೌಡರು ಹೇಳಿದಾಗ ಕ್ವಾಟ್ಲೆ ಸಮಾಧಾನ ಮಾಡ್ತಿರ್ತಾರೆ. ಸಡನ್ನಾಗಿ ಕ್ವಾಟ್ಲೆಗೆ ಯಾರಿಂದನೋ ಕಾಲ್ ಬರುತ್ತೆ. ಕಾಲ್ ಬಂದು ಕಾಲಲ್ಲಿ ಅವ್ರು ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಅವರ ಚುನಾವಣೆ ಪ್ರಚಾರಕ್ಕೆ ಬಂದಿರೋರ್ನೆಲ್ಲ ಅಡ್ಡಗಟ್ಟಿ ತೊಂದರೆ ಕೊಡ್ತಾವ್ರೆ ಅನ್ನೋದು ಇವತ್ತಿನ ಎಪಿಸೋಡು. ನಾಳಿನ ಎಪಿಸೋಡಲ್ಲಿ ಹೇಗೆ ಅಂತ ಇನ್ನೂ ತೋರಿಸಿಲ್ಲ. ವಿದ್ಯಾ ಒಂದು ಅರ್ಧ ವೀಡಿಯೋ ಇರೋನ್ನ ಫುಲ್ ವೀಡಿಯೋನ ಕಲೆಕ್ಟ್ ಮಾಡಿ ತೋರಿಸ್ತಾಳೆ, ಅವರು ಮಗನೇ ಇದನ್ನು ಕಾಪಾಡಿರೋದು ಅಂತ ಹೇಳೋದು. ಅದು ನಾಳಿನ ಎಪಿಸೋಡಲ್ಲಿದೆ.